तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ ಶ್ರೀಮದ್ಭಾಗವತದ ಅಷ್ಟಮಸ್ಕಂಧದ 4ನೇ ಅಧ್ಯಾಯದಲ್ಲಿ ಇವತ್ತು 9ನೇ ಶ್ಲೋಕ. ಯದೃಚ್ಛಯಾ ತತ್ರ ಮಹಾಯಶಾ ಮುನಿಃ ಸಮಾಗಮತ್ ಶಿಷ್ಯಗಣೈಃ ಪರಿಶ್ರಿತಃ. तं ವೀಕ್ಷ್ಯ ತೂಷ್ಣೀಂ ಅಕೃತಾರ್ಹಣಾದಿಕಂ ರಹಸ್ಯುಪಾಸೀನ ಮೃಷಿಶ್ಚುಕೋಪಃ. ಇಂದ್ರದ್ಯುಮ್ನ ರಾಜ ದ್ರವಿಡ ದೇಶದಲ್ಲಿದ್ದು ಪಾಂಡ್ಯ ದೇಶದ ರಾಜನಾಗಿದ್ದ. ಅವನು ಬಹಳ ವಿಷ್ಣುವ್ರತ ಪರಾಯಣನಾಗಿದ್ದ. ಒಂದು ಸಲ ಮಲಯ ಅನ್ನೋ ಕುಲಪರ್ವತದಲ್ಲಿ ಜಟಾಧಾರಿಯಾಗಿ ತಪಸ್ಸನ್ನ ಮಾಡ್ತಾ ಮನೋನಿಗ್ರಹವನ್ನ ಸಂಪಾದನೆ ಮಾಡಿ ಸ್ನಾನ ಮಾಡಿ ಭಗವಂತನ ಆರಾಧನೆ ಮಾಡುವ ಸಮಯದಲ್ಲಿ ಮೌನವ್ರತದಲ್ಲಿ ಚೆನ್ನಾಗಿ ಭಗವಂತನ ಆರಾಧನೆಯನ್ನ ಮಾಡ್ತಾ ಇದ್ದ. ಅದೇ ಸಮಯಕ್ಕೆ ಅಲ್ಲಿಗೆ ಅದೃಷ್ಟವಶಾತ್ ಯದೃಚ್ಛಯ ಅಗಸ್ತ್ಯ ಮುನಿಗಳು ಬಂದಿದ್ದಾರೆ. ಮಹಾಯಶಾಹ ಮುನಿಃ, ಮಹಾ ಕೀರ್ತಿಶಾಲಿಗಳಾದಂತಹ ಋಷಿಗಳು, ಅಗಸ್ತ್ಯ ಋಷಿಗಳು. ಅವರು ಶಿಷ್ಯಗಣೈಃ ಪರಿಶ್ರಿತಃ, ಅನೇಕ ಶಿಷ್ಯರ ಸಮೂಹಗಳಿಂದ ಕೂಡಿಕೊಂಡು ಬಂದಿದ್ದಾರೆ. ರಾಜ ಅವರನ್ನು ನೋಡಿದರೂ ಕೂಡ ಅವರಿಗೆ ಸಲ್ಲಿಸಬೇಕಾದಂತಹ ಉಪಚಾರಗಳನ್ನ ಮಾಡಲಿಲ್ಲ. ರಾಜನಾದವನು ಈ ಥರ ಋಷಿಮುನಿಗಳು ಬಂದಾಗ, ಬ್ರಾಹ್ಮಣರು ಬಂದಾಗ ಅರ್ಘ್ಯ ಪಾದ್ಯ ಮೊದಲಾದ ಉಪಚಾರಗಳನ್ನ ಮಾಡಬೇಕಾದ. ಆದರೆ ಈ ರಾಜ ಇಂದ್ರದ್ಯುಮ್ನ ರಾಜ ಏನು ಮಾಡಿದ? ಅಗಸ್ತ್ಯ ಮುನಿಗಳಿಗೆ ಎದ್ದು ಅರ್ಘ್ಯಪಾದ್ಯಾದ್ಯುಪಚಾರಗಳನ್ನು ಮಾಡದೆ ಏಕಾಂತದಲ್ಲಿ ಕೂತು ಭಗವಂತನ ಆರಾಧನೆಯನ್ನ ಮಾಡೋದರಲ್ಲೇ ಅವನು ನಿಶ್ಚಲವಾಗಿ ಕೂತು ಬಿಟ್ಟಿದ್ದ. ದೇವರ ಪೂಜೆಯನ್ನ ಮಾಡ್ತಾ ಇದ್ರೂ ಕೂಡ ಬ್ರಾಹ್ಮಣರು ಬಂದಾಗ ಎದ್ದು ನಿಂತು ಗೌರವ ಕೊಟ್ಟು ಅವರಿಗೆ ಉಪಚಾರವನ್ನು ಮಾಡಬೇಕು. ಆದರೆ ಇವನು ತಾನು ಏಕಾಂತದಲ್ಲಿ ಭಗವಂತನ ಆರಾಧನೆ ಮಾಡ್ತಾ ಇದ್ದೇನೆ ಅಂತ ಹಾಗೇ ಕೂತಿದ್ದಾನೆ. ಅಗಸ್ತ್ಯ ಮುನಿಗಳು ಶಿಷ್ಯ ಸಮೇತರಾಗಿ ಬಂದದ್ದನ್ನು ನೋಡಿದರೂ ಕೂಡ, ನೋಡ್ಲಿಲ್ಲ ಗೊತ್ತಾಗ್ಲಿಲ್ಲ ಅಂತಂದ್ರೆ ಪರವಾಗಿಲ್ಲ, ಅವರು ಬಂದದ್ದು ಗೊತ್ತಾಗಿದೆ, ನೋಡಿದರೂ ಅವರಿಗೆ ಉಪಚಾರ ಮಾಡಲಿಲ್ಲ, ಎದ್ದು ನಿಂತು ಅವರಿಗೆ ಕೊಡಬೇಕಾದ ಅರ್ಘ್ಯ ಪಾದ್ಯ ಮೊದಲಾದವುಗಳನ್ನು ಸಮರ್ಪಣೆ ಮಾಡಬೇಕಾಗಿತ್ತು, ಮಾಡಲಿಲ್ಲ.
ಅದಕ್ಕೆ ಆ ಋಷಿಗಳಿಗೆ ಕೋಪ ಬಂತು. ಅವನನ್ನು ನೋಡಿ ಅಗಸ್ತ್ಯ ಋಷಿಗಳಿಗೆ ಕೋಪ ಬಂತು. ಯದೃಚ್ಛಯಾ ತತ್ರ ಮಹಾಯಶಾ ಮುನಿಃ ಸಮಾಗಮತ್ ಶಿಷ್ಯಗಣೈ ಪರಿಶ್ರಿತಃ ತಂ ವೀಕ್ಷ್ಯ ತೂಷ್ಣೀಂ ಅಕೃತಾರ್ಹಣಾದಿಕಂ ರಹಸ್ಯುಪಾಸೀನ ಮೃಷಿಶ್ಚುಕೋಪಃ ತಸ್ಮಾಯಿಮಂ ಶಾಪಮದಾದಸಾಧುರಯಂ ದುರಾತ್ಮಾ ಕೃತಬುದ್ಧಿರದ್ಯ ಮಧ್ಯೇಲನಾತ್ ಪ್ರಾವಿಶತಾಂ ತಮಿಸ್ರಂ ಯಥಾ ಗಜಸ್ತಬ್ಧಮತಿಃ ಸದೋಷಃ. ಆ ಅಗಸ್ತ್ಯ ಮುನಿಗಳು ಅವನಿಗೆ ಶಾಪವನ್ನು ಕೊಡ್ತಾ ಇದ್ದಾರೆ. ನೀನು ಮದಿಸಿದ ಆನೆಯಂತೆ ಮಂದಬುದ್ಧಿಯುಳ್ಳವನಾಗಿದ್ದಿ. ಅಂತಃಕರಣ ಅಹಂಕಾರದಿಂದ ಮಲಿನಾಗಿ ಬಿಟ್ಟಿದೆ ನಿಂದು. ಮದ ಏರಿದ ಆನೆಗಳು ಬುದ್ಧಿ ಕಳ್ಕೊಂಡು ಬಿಟ್ಟಿರ್ತಾವೆ. ಹಾಗೆ ನೀನು ಕೂಡ ಮದಿಸಿದ ಆನೆಯಂತೆ ಬುದ್ಧಿಯನ್ನ ಕಳ್ಕೊಂಡವನಾಗಿದ್ದಿ. ನನಗೆ ಸತ್ಕಾರ ಮಾಡುವಂತಹ ಬುದ್ಧಿ ಇಲ್ಲ ನಿನಗೆ. ನನ್ನನ್ನು ತಿರಸ್ಕಾರ ಮಾಡ್ತಾ ಇದ್ದಿ. ಆ ದೋಷದಿಂದ ನೀನು ದುರ್ಜನನ ಹಾಗೆ ಇದ್ದಿ. ದುರ್ಜನ ಅಲ್ಲ, ದುರ್ಜನನ ಹಾಗೆ ಇದ್ದಿ. ಆದ್ರಿಂದ ಅಜ್ಞಾನಮಯವಾದ ಆನೆಯ ಜನ್ಮವನ್ನ ಹೊಂದು ಅಂತ ಶಾಪ ಕೊಟ್ಟರು. ಅದು ಅಜ್ಞಾನಮಯವಾದದ್ದು. ಸ್ತಬ್ಧಮತಿ ಆನೆ ಜನ್ಮ ಅಂತನ್ನೋದು ಅಜ್ಞಾನಮಯವಾದ ಜನ್ಮ. ಹಾಗಾಗಿ ಇವರೇನು ಮಾಡಿದ್ರು, ಆನೆ ಜನ್ಮವನ್ನ ನೀನು ಪಡಿ ಅಂತ ಶಾಪ ಕೊಟ್ರು. ನೋಟ್ ಮಾಡ್ಕೊಳ್ರಿ. ಇವನ ಅಂತಃಕರಣ ಅಹಂಕಾರದಿಂದ ಮಲಿನಾಗಿ ಬಿಟ್ಟಿದೆ. ಅಯಂ ದುರಾತ್ಮ ಅಕೃತ ಬುದ್ಧಿ ಅದ್ಯ. ಇವತ್ತು ಒಂದು ಅಕೃತ ಬುದ್ಧಿ, ದುರಾತ್ಮ. ಯಥಾ ಗಜಃ ಸ್ತಬ್ಧಮತಿಃ ತಥಾ ಸದೋಷಃ. ಮದಿಸಿದ ಆನೆ ಹೇಗೆ ಬುದ್ಧಿ ಇಲ್ಲದೆ ಇರೋ ತರ ವರ್ತನೆ ಮಾಡ್ತದೋ ಹಾಗೆ ಇವನು ಕೂಡ ಆನೆ ಹಾಗೆ, ಮದಿಸಿದ ಆನೆಯ ಹಾಗೆ ಬುದ್ಧಿಯುಳ್ಳವನಾಗಿದ್ದಾನೆ. ನನಗೆ ಸತ್ಕಾರ ಮಾಡೋ ಬುದ್ಧಿ ಇವನಿಗೆ ಇಲ್ಲ. ನನ್ನನ್ನು ತಿರಸ್ಕಾರ ಮಾಡಿದ ದೋಷದಿಂದ ದುರ್ಜನನ ಹಾಗೆ ಇದ್ದಾನೆ. ಆದ್ರಿಂದ ಅಜ್ಞಾನಮಯವಾದ ಆನೆಯ ಜನ್ಮವನ್ನ ಪಡಿಲಿ ಅಂತ ಇದು ಅಗಸ್ತ್ಯರು ಕೊಟ್ಟಂತಹ ಶಾಪ. ತಸ್ಮಾ ಇಮಂ ಶಾಪ ಮದಾದಸಾಧು ಅಯಂ ದುರಾತ್ಮಾ ಕೃತಬುದ್ಧಿರದ್ಯ ಮಧ್ಯೇಲನಾತ್ ಪ್ರಾವಿಶತಾಂ ತಮಿಸ್ರಂ ಯಥಾ ಗಜಸ್ತಬ್ಧಮತಿಃ ಸದೋಷಃ. ಸಯೇವ ಅಂತ ಕೂಡ ಪಾಠ ಇದೆ. ಯಥಾ ಗಜಸ್ತಬ್ಧಮತಿಃ ಸಯೇವ ಅಂತ ಕೂಡ ಪಾಠ ಇಟ್ಕೊಳ್ಬಹುದು. ಸಯೇವ ಅಂತ ಇದ್ರೆ ಗಜಯೇವ, ಆನೆನೇ ಆಗಲಿ ಅಂತ. ಆನೆ ಜನ್ಮವೇ ಬರಲಿ ಇವನಿಗೆ. ಆನೆ ಥರ ವರ್ತನೆ ಮಾಡಿದ್ರಿಂದ ಸಯೇವ, ಆನೆ ಜನ್ಮನೇ ಬರಲಿ, ಆನೆಯಾಗೆ ಹುಟ್ಟು ಬಿಡ್ಲಿ ಅಂತ ಹಾಗರ್ಥ. ಸದೋಷಃ ಅಂತಂದ್ರೆ ದೋಷವುಳ್ಳಂತಹ, ಅಂದ್ರೆ ಅಜ್ಞಾನ ಪ್ರಚುರವಾದಂತಹ ದೋಷ ಉಳ್ಳಂಥದ್ದು ಆನೆ ದೇಹ. ಅಂತಹ ಆನೆ ದೇಹವನ್ನು ಇವನು ಪ್ರವೇಶ ಮಾಡಲಿ. ಪ್ರಾವಿಶತಾಂ ಸದೋಷಃ ಪ್ರಾವಿಶತಾಂ, ದೋಷವುಳ್ಳಂತಹ ಅಂದ್ರೆ ಅಜ್ಞಾನ ಪ್ರಚುರವಾದ ದೋಷವುಳ್ಳಂತಹ ಗಜದೇಹವನ್ನು ಪ್ರವೇಶ ಮಾಡಲಿ.
ಶ್ರೀಶುಕ ಉವಾಚ ಏವಂ ಶಪ್ತ್ವಾ ಗಸ್ತ್ಯೋ ಭಗವಾನ್ ನೃಪಸಾನುಗಃ ಇಂದ್ರದ್ಯುಮ್ನೋಪಿ ರಾಜರ್ಷಿಃ ದಿಷ್ಟಂ ತದುಪಧಾರಯನ್. ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಎಲೆ ರಾಜನೇ, ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯ ಹೇಳ್ತಾ ಇರೋದು ಕಥೆ ಇದು. ಎಲೆ ರಾಜನೇ, ಈ ರೀತಿ ಅಗಸ್ತ್ಯ ಋಷಿಗಳು ಶಾಪ ಕೊಟ್ಟ ಮೇಲೆ ಹೊರಟು ಬಿಟ್ರು. ಅವರು ಶಾಪ ಕೊಟ್ಟು ಅವ್ರ ಪಾಡಿಗೆ ಅವರು ಹೊರಟೋದ್ರು. ಈ ರಾಜರ್ಷಿಯಾದಂತಹ ಇಂದ್ರದ್ಯುಮ್ನ ಇದು ನನ್ನ ಪ್ರಾರಬ್ಧ ಕರ್ಮ ಅಂತ ತಿಳ್ಕೊಂಡು ಅವರು ಕೊಟ್ಟ ಶಾಪವನ್ನ ಸ್ವೀಕಾರ ಮಾಡಿದ. ಇಂದ್ರದ್ಯುಮ್ನ ಅನ್ನೋನು ದೊಡ್ಡ ರಾಜರ್ಷಿ. ಅವನು ಅಗಸ್ತ್ಯರು ಕೊಟ್ಟಂತಹ ಶಾಪವನ್ನು ಸ್ವೀಕಾರ ಮಾಡಿದ. ಯಾಕೆ? ಇದು ನನ್ನ ಪ್ರಾರಬ್ಧ ಕರ್ಮ, ಅದಕ್ಕೆ ಅವರು ನನಗೆ ಈ ಥರ ಶಾಪ ಕೊಟ್ಟಿದ್ದಾರೆ, ನಾನು ಇದನ್ನು ಅನುಭವಿಸಲೇಬೇಕು ಅಂತ ತಿಳ್ಕೊಂಡು ಅವರ ಶಾಪವನ್ನು ಸ್ವೀಕಾರ ಮಾಡಿದ. ಏವಂ ಶಪ್ತ್ವಾ ಗತೋಗಸ್ತ್ಯೋ ಭಗವಾನ್ ನೃಪಸಾನುಗಃ ಇಂದ್ರದ್ಯುಮ್ನೋಪಿ ರಾಜರ್ಷಿಃ ದಿಷ್ಟಂ ತದುಪಧಾರಯನ್ ಆಪನ್ನ ಕೌಂಜರೀಂ ಯೋನಿಂ ಆತ್ಮಸ್ಮೃತಿ ವಿನಾಶಿನೀಂ ಹರ್ಯರ್ಚನಾನುಭಾವೇನ ಯದ್ಗಜತ್ವೇಪ್ಯನುಸ್ಮೃತಿ. ಅವನೇನು ಮಾಡಿದ? ಆನೆ ಜನ್ಮವನ್ನ ಪಡೆದ. ಈ ಗಜ ಯೋನಿ ಏನಿದೆ, ಇದು ಪರಮಾತ್ಮನ ಸ್ಮರಣೆಯನ್ನ ನಾಶ ಮಾಡುವಂತಹ ಜನ್ಮ. ಇವನಿಗೆ ಒಳ್ಳೆ ಬುದ್ಧಿ ಇತ್ತು, ಭಗವಂತನ ಬುದ್ಧಿ ಎಂದು ಹೇಳಿದ್ದಾರೆ. ಇವನು ವಿಷ್ಣು ಪರಾಯಣನಾಗಿರ್ತಕ್ಕಂತಹ ರಾಜರ್ಷಿ. ಆದರೆ ಈಗ ಅವನು ಆತ್ಮಸ್ಮೃತಿ ವಿನಾಶಿನೀಂ ಯೋನಿಂ ಕೌಂಜರೀಂ ಯೋನಿಂ ಆಪನ್ನ, ಆತ್ಮಸ್ಮೃತಿ ವಿನಾಶಿನಿಯಾದಂತಹ ಭಗವಂತನ ಸ್ಮರಣೆಗೆ ನಾಶವನ್ನ ತಂದು ಕೊಡ್ತಕ್ಕಂತಹ ಕೌಂಜರಿ ಯೋನಿ, ಆನೆಯ ಜನ್ಮ, ಅಂತಹ ಆನೆಯ ಜನ್ಮವನ್ನ ಹೊಂದಿದ. ಆದರೆ ಈಗ ಅವನಿಗೆ ಭಗವಂತನ ಸ್ಮರಣೆ ಬಂತು ಕೊನೆಗೆ. ಮೊದಲೆಲ್ಲ ಬಂದಿರಲಿಲ್ಲ. ಆನೆ ಜನ್ಮದಲ್ಲಿದ್ದಾಗೆಲ್ಲ ಭಗವಂತನ ಸ್ಮರಣೆ ಏನಿರಲಿಲ್ಲ. ಕೊನೆಗೆ ಅವನಿಗೆ ಆ ಹಿಂದಿನ ಜನ್ಮದ ಸ್ಮರಣೆ ಬಂತು. ಯಾಕೆ ಅಂದ್ರೆ ಆ ಹಿಂದಿನ ಜನ್ಮದಲ್ಲಿ ಅವನು ಮಾಡಿದ ಒಂದು ಭಗವಂತನ ಆರಾಧನೆ, ಅಷ್ಟು ಚೆನ್ನಾಗಿ ಭಗವಂತನನ್ನ ಆರಾಧನೆ ಮಾಡಿದ್ದ ಹಿಂದಿನ ಜನ್ಮಗಳಲ್ಲಿ. ಆ ಕಾರಣದಿಂದ ಅವನಿಗೆ ಈಗ ಗಜ ಜನ್ಮದಲ್ಲಿದ್ದಾಗಲೂ ಕೂಡ ಸಕಾಲದಲ್ಲಿ ಪೂರ್ವಜನ್ಮದ ಸ್ಮರಣೆ ಬಂತು. ಸಕಾಲದಲ್ಲಿ ಬಂತು ಅವನಿಗೆ. ಈಗ ಭಗವಂತನ ಅನುಗ್ರಹ ಆಗುವ ಸಮಯ ಬಂದಿದೆ. ಆದ್ರಿಂದ ಅವನಿಗೆ ಆ ಹಿಂದಿನ ಜನ್ಮದ ಸ್ಮರಣೆ ಬಂತು. ಭಗವಂತನ ಜ್ಞಾನ ಅವನಿಗೆ ಪ್ರಕಟ ಆಯಿತು. ಅವನು ಭಗವಂತನನ್ನ ಆರಾಧನೆ ಮಾಡಿದ್ದವನು. ಅದರ ಪ್ರಭಾವ ಹರ್ಯರ್ಚನಾನುಭಾವೇನ, ಹಿಂದಿನ ಜನ್ಮದಲ್ಲಿ ಭಗವಂತನನ್ನ ಅರ್ಚನೆ ಮಾಡಿದ ಒಂದು ಪ್ರಭಾವದಿಂದ ಅವನಿಗೀಗ ಸಕಾಲದಲ್ಲಿ ಗಜತ್ವೇಪಿ ಗಜಯೋನಿಯಲ್ಲಿದ್ದರೂ ಕೂಡ ಅವನಿಗೆ ಆ ಭಗವಂತನ ಸ್ಮರಣೆ ಬಂತು, ಹಿಂದಿನ ಜನ್ಮದ ಸ್ಮರಣೆ ಬಂತು. ಆತ್ಮಸ್ಮೃತಿ ವಿನಾಶಿನೀಂ ಅಂತ ಇದೆ. ಗಜ ಯೋನಿ, ಕೌಂಜರೀಂ ಯೋನಿಂ ಅಂತೇನಿದೆ, ಅದು ಆತ್ಮಸ್ಮೃತಿ ವಿನಾಶಿನಿ. ಆತ್ಮ ಅಂದ್ರೆ ಪರಮಾತ್ಮ ಅಥವಾ ತಾನು, ಸ್ವಾತ್ಮ ಅಥವಾ ಪರಮಾತ್ಮ ಎರಡು. ಅದರ ಸ್ಮೃತಿ ಅಂದ್ರೆ ನಾನ್ಯಾರು ಮತ್ತು ಭಗವಂತ ಯಾರು ಅನ್ನೋದು ಗೊತ್ತಿಲ್ಲದೆ ಇರುವಂತಹ ಒಂದು ಪರಿಸ್ಥಿತಿ. ಆತ್ಮನಃ
ಸ್ವಸ್ಯ ಅಥವಾ ಪರಮಾತ್ಮನೋಪಿ, ತನ್ನ ಜ್ಞಾನ ಮತ್ತು ಪರಮಾತ್ಮನ ಜ್ಞಾನ, ತಾನು ಯಾರು ಅನ್ನೋದು ಗೊತ್ತಿಲ್ಲ, ಭಗವಂತನ ಜ್ಞಾನವೂ ಇಲ್ಲ, ಅಂತಹ ಒಂದು ಜನ್ಮ. ಈಗ ಅದೆಲ್ಲ ಗೊತ್ತಾಯ್ತು. ಯಾಕೆ? ಹರಿಯರ್ಚನಾನು ಭಾವೇನ, ಹಿಂದಿನ ಜನ್ಮದಲ್ಲಿ ಮಾಡಿದ ಭಗವಂತನ ಅರ್ಚನೆಯ ಪ್ರಭಾವದಿಂದ ಅವನಿಗೆ ಗಜತ್ವೇಪಿ, ಈ ಗಜ ಜನ್ಮ ಇರುವಾಗಲೇ ಆ ಹಿಂದಿನ ಜನ್ಮದ ಸ್ಮರಣೆ ಬಂತು. ಆಪನ್ನ ಕೌಂಜರೀಂ ಯೋನಿಂ ಆತ್ಮಸ್ಮೃತಿ ವಿನಾಶಿನೀಂ ಹರಿಯರ್ಚನಾನುಭಾವೇನ ಯದ್ಗಜತ್ವೇಪ್ಯನುಸ್ಮೃತಿ. ಆಚಾರ್ಯ, ಹಾ, ಪದರತ್ನಲ್ಲಿ ಇದು ಮಹಾಭಾರತ ನಾವು ಸೂಚನೆ ಮಾಡ್ತಾರೆ. ಅದು ಅದು ನಾವು ಮುಂಚೆ ನೋಡಿದ್ದೇವೆ, ನಾವು ಅದು ಮುಂಚೆ ಬಂತಿದ ಅದು. ಏನು ಮಹಾಭಾರತ? ಇದು ಪದರತ್ನದಲ್ಲಿ ಹ್ಮ್. ಇದು ಒಂದು ಅನುಶಾಸನಿಕ ಪರ್ವದಲ್ಲಿ, ಶಾಂತಿ ಪರ್ವದಲ್ಲಿ ಭೀಷ್ಮ ಯುಟ ಸಂವಾದ ಬಂದೇ ಹೇಳ್ತಾರೆ. ಇದು ಹೇಗೆ ಇದು ಶಾಪ ಎಲ್ಲ ಬಂತು ಅಂತ ಹೇಳ್ತಾರೆ. ಅದನ್ನ ಮುಂಚೆ ನೋಡಿದ್ದೇವೆ, ನನ್ಗೆ ನೆನಪಿಗೆ ಬಂದಿಲ್ಲ, ಅದಕ್ಕೆ ಕೇಳಿದೆ. ಅದು ಪದರತ್ನ ಕಥೆ ಪೂರ ಹಾಕಿದ್ದಾರೆ. ಸತ್ಯಧರ್ಮರು, ಸತ್ಯಧರ್ಮ ಸಾರಿ. ಯುಧಿಷ್ಠಿರ ಉವಾಚ. ಶಾಂತಿ ಅನುಶಾಸನಿಕ ಪರ್ವದಲ್ಲಿ, ಶಾಂತಿ ಪರ್ವದಲ್ಲಿ ಭೀಷ್ಮ ಯುಧಿಷ್ಠಿರ ಸಂವಾದದಲ್ಲಿ ಇದೆಲ್ಲ ಅವರು ಹೇಳ್ತಾರೆ. ಯುಧಿಷ್ಠಿರ ಕೇಳ್ತಾನೆ, ಕಥಂ ಶಾಪೋದ್ಭವಂ ನಾಗಂ ಗಂಧರ್ವಾಣಾಂ ಮಹಾತ್ಮನಾಂ. ಗಂಧರ್ವರಿಗೆ ಶಾಪ, ಇವನೊಬ್ಬ ಗಂಧರ್ವ ತಾನೆ, ಹಾ ಹಾ ಹೂ ಹೂ ಅನ್ನೋ ಇಬ್ಬರು ಗಂಧರ್ವರು ಇವರಿಬ್ರು. ಏತದಿಚ್ಛಾಮ್ಯಹಂ ಶ್ರೋತಂ ವಿಸ್ತರೇಣ ಪಿತಾಮಹ ಅಂತ ಯುಧಿಷ್ಠಿರ ಕೇಳ್ತಾನೆ. ಅವರಿಬ್ಬರಿಗೂ ಗಂಧರ್ವರಿಗೆ ಏನು ಶಾಪ ಬಂತು ಅದನ್ನು ವಿಸ್ತಾರವಾಗಿ ಹೇಳು ನನಗೆ ಅಂತ ಭೀಷ್ಮಾಚಾರ್ಯರ ಹತ್ರ ಧರ್ಮರಾಜ ಕೇಳ್ತಾನೆ. ಅದಕ್ಕೆ ಭೀಷ್ಮಾಚಾರ್ಯರು ಹಾ ಹಾ ಹೂ ಹೂ ಇತಿ ಖ್ಯಾತೌ ಗತೌ ಗತವಾದ್ಯ ವಿಶಾರದೌ ಗೀತವಾದ್ಯ ವಿಶಾರದೌ, ಗೀತವಾದ್ಯ ವಿಶಾರದರಾಗಿರ್ತಕ್ಕಂಥವರು ಹಾ ಹಾ ಹೋ ಹೋ ಅಂತ. ಅವರು ದೇವಲೇನ ಮಹಾತ್ಮನ ಶಾಪಿತವು. ತಥೋ ದೃಷ್ಟ್ವಾ ಶಕ್ರೇಣ ಏಕಸ್ಯ ನೌ ಜಯಂ ದೇಹಿ ಯತ್ತೇ ಮನಸಿ ವರ್ತತೆ ಪೃಥಕ್ ಚಿರಂತೌ ಗಾಯಂತೌ ಮೌನಸ್ಯ ಧಾರಣಾತ್ ತದಾ ತೌ ಕುಪಿತೌ ಕೂಚತುಸ್ತೆ ತದಾ ವಾಕ್ಯಂ ಗಂಧರ್ವೋ ಕಾಲ ನೋಜಿತೌ ಮೂಢೋಯಂ ನಾಭಿಜಾನಾತಿ ನಿಶ್ಚಿತಂ ನಿಶ್ಚಯಂ ದ್ವಂದ್ವಗೀತಯೋಃ ನಿಶಮ್ಯ ತದ್ವಚಸ್ತೇಷಾಂ ಕ್ರೋಧಾದುತ್ಥಾಯ ಏಷ ಹೂಹುರ್ದುರಾತ್ಮಾ ತುಗ್ರಾಹತ್ವಂ ಯಾತು ಮೂಢದೀಹಿ ತ್ವಮೇವ ಗಜರಾಜಸ್ತು ಭವಸ್ವ ಗಿರಿಗಹ್ವರೆ ತತಸ್ಥೌ ಶಾಪಿತೌ ತೇನ. ಎಲ್ಲ ಅದರ ತುಂಬ ವಿಸ್ತಾರವಾಗಿದೆ, ಅದು ಸ್ವಲ್ಪ ಸ್ವಲ್ಪ ಅದರದ್ದು ತಗೊಂಡಿದ್ದಾರೆ. ಅವರಿಗೆ ಆ ಹಾ ಹಾ ಹೂ ಹೂ ಅನ್ನೋರಿಗೆ ಬಂದಂತಹ ಶಾಪ, ಸರೋವರದಲ್ಲಿ ಅವನು ಮೊಸಳೆಯಾಗಿ ಹುಟ್ಟುತ್ತಾನೆ, ಹಾ ಹಾ ಅನ್ನೋನು, ಹೂ ಹೂ ಅನ್ನೋನು. ಇವನು ಹಾ ಹಾ ಅನ್ನೋನು ಗಜೇಂದ್ರನಾಗ್ತಾನೆ. ಅದಕ್ಕೂ ಮುಂಚೆ ಅವನಿಗೆ ಆನೆ ಜನ್ಮ ಬರ್ತದೆ. ಒಬ್ಬನಿಗೆ ಆನೆ ಜನ್ಮ ಬರ್ತದೆ, ಇನ್ನೊಬ್ಬ ಮೊಸಳೆಯಾಗೆ ಹುಟ್ಟುತ್ತಾನೆ ಡೈರೆಕ್ಟ್ ಆಗಿ. ಅವಾಗ ಆಚಾರ್ಯ ಹೂ ಗಂಧರ್ವನ್ಗೆ ಇಂದ್ರದ್ಯುಮ್ನ, ಆಮೇಲೆ ಆನೆ, ಎರಡು ಇದು ಬರುತ್ತೆ. ಹೌದು. ಆಹಾ ಬಂದು ಇಂದ್ರದ್ಯುಮ್ನ, ಹೂ ಹೂ ಬಂದು ಮೊಸಳೆ. ಹೌದು. ಸರಿ, ಅದು ವಿಸ್ತಾರವಾಗಿ ಬರುತ್ತೆ, ಆಮೇಲೆ ನೋಡೋಣ. ಇಲ್ಲೇ ಬರುತ್ತೆ. ಏವಂ ವಿಮೋಕ್ಷ ಗಜಯೂಥಪಮಬ್ಜನಾಭಸ್ತೆನಾಪಿ ಪಾರ್ಷದಗತಿಂ ಗಮಿತೇನ ಯುಕ್ತಃ ಗಂಧರ್ವಸಿದ್ಧ ವಿಬುಧೈರುಪಗೀಯಮಾನ ಕರ್ಮಾದ್ಭುತಂ ಸ್ವಭುವನಂ ಗರುಡಾಸನೋಗಾತ್. ಹೀಗೆ ತಾಪಸ್ವರೂಪಿಯಾಗಿರ್ತಕ್ಕಂತಹ ಭಗವಂತ ಬಂದು ಗಜೇಂದ್ರನನ್ನ ಈ ಋಷಿಗಳ ಶಾಪದಿಂದ ಮುಕ್ತಗೊಳಿಸಿದ. ಅವರನ್ನ ಬಿಡುಗಡೆ ಮಾಡಿ ಶಾಪದಿಂದ ತನ್ನ ಪಾರ್ಷದರನ್ನಾಗಿ ಮಾಡಿಕೊಂಡ. ಗಂಧರ್ವರು ಆಗಿ
ಅವರು ಭಗವಂತನ ಗಾನ ಮಾಡ್ತಕ್ಕಂಥವ್ರು. ಇದೆಯಾ ಕಳ್ಳೆಬಳೆ? ಅವರ ಜೊತೆಗೆ ಗಂಧರ್ವ ಸಿದ್ಧ ದೇವತೆಗಳು ತನ್ನ ಅದ್ಭುತವಾದ ಲೀಲೆಗಳನ್ನ ಕೊಂಡಾಡ್ತಾ ಇದ್ದಾರೆ. ಹಾಗೆ ಆ ಭಗವಂತ ಅವರೆಲ್ಲರ ಒಂದು ಗಾನವನ್ನ ಲೀಲೆಗಳನ್ನ ಕೇಳಿಸ್ಕೊಳ್ತಾ ಗರುಡಾರೂಢನಾಗಿ ತನ್ನ ಅರಮನೆಗೆ ಹೊರಟು ಹೋದ. ಗಜೇಂದ್ರನ ಶಾಪವನ್ನು ವಿಮೋಚನೆ ಮಾಡಿ ಅವರೆಲ್ಲರಿಂದ ತನ್ನ ಪಾರ್ಷದರಾದಂತಹ ಗಂಧರ್ವರು ಸಿದ್ಧರು ದೇವತೆಗಳು ಗಾನ ಮಾಡ್ತಾ ಇದ್ದಾರೆ. ಗಂಧರ್ವ ಸಿದ್ಧ ವಿಬುಧೈರುಪಗೀಯಮಾನ ಕರ್ಮಾದ್ಭುತಂ, ಅದ್ಭುತವಾದ ಕರ್ಮವುಳ್ಳವನು ಭಗವಂತ ಸ್ವಭುವನಂ, ತನ್ನ ಮನೆಗೆ ಗರುಡಾಸನನಾಗಿ ಹೊರಟು ಹೋದ. ಏವಂ ವಿಮೋಕ್ಷ್ಯ ಗಜಯೂಥಪಮಬ್ಜನಾಭಸ್ತೇನಾಪಿ ಪಾರ್ಷದಗತಿಂ ಗಮಿತೇನ ಯುಕ್ತಃ ಗಂಧರ್ವಸಿದ್ಧ ವಿಬುಧೈರುಪಗೀಯಮಾನ ಕರ್ಮಾದ್ಭುತಂ ಸ್ವಭುವನಂ ಗರುಡಾಸನೋಗಾತ್. ಏವಂ ಮಹಾರಾಜ ತವೇರಿತೋ ಮಯಾ ಕೃಷ್ಣಾನುಭಾವೋ ಗಜರಾಜ ಮೋಕ್ಷಣಂ ಸ್ವರ್ಗ್ಯಂ ಯಶಸ್ಯಂ ಕಲಿಕಲ್ಮಷಾಪಹಂ ದುಸ್ವಪ್ನನಾಶಂ ಕುರುವರ್ಯ ಶೃಣ್ವತಾಂ. ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ಹೇಳ್ತಾ ಇದ್ದಾರೆ, ಎಲೆ ಮಹಾರಾಜ, ಕುರುವರ್ಯ, ಕುರುಶ್ರೇಷ್ಠನಾದಂತಹ ರಾಜನೇ, ಹೀಗೆ ನಾನು ನಿನಗೆ ಗಜೇಂದ್ರ ಮೋಕ್ಷದ ಕಥೆಯನ್ನ ವರ್ಣನೆ ಮಾಡಿದ್ದೇನೆ. ಭಗವಂತನ ಅದ್ಭುತವಾದ ಲೀಲೆ ಗಜೇಂದ್ರ ಮೋಕ್ಷಣ ಅನ್ನುವಂತಹ ಭಗವಂತನ ಲೀಲೆ, ಅದನ್ನ ನಾನು ನಿನಗೆ ವರ್ಣನೆ ಮಾಡಿದ್ದೇನೆ. ಇದನ್ನ ಯಾರು ಕೇಳ್ತಾರೋ ಅಂಥವರಿಗೆ ಸ್ವರ್ಗಕ್ಕೆ ಕಾರಣವಾದಂತಹ ಕೀರ್ತಿ ಬರ್ತದೆ. ಸ್ವರ್ಗ್ಯಂ ಯಶಸ್ಯಂ, ಈ ಗಜೇಂದ್ರ ಮೋಕ್ಷದ ಕಥೆಯನ್ನ ಯಾರು ಕೇಳ್ತಾರೋ ಅವರಿಗೆ. ಶೃಣ್ವತಾಂ ಅಂದಿದ್ದಾರೆ, ಬರೀ ಕೇಳೋರಿಗೆ. ಗಜೇಂದ್ರ ಮೋಕ್ಷದ ಈ ಕಥೆ, ಭಗವಂತನ ಲೀಲೆ ಏನಿದೆ, ಇದನ್ನ ಯಾರು ಕೇಳ್ತಾರೋ ಅವರಿಗೆ ಸ್ವರ್ಗ್ಯಂ ಯಶಸ್ಯಂ, ಸ್ವರ್ಗಕ್ಕೆ ಬೇಕಾಗುವ ಯಶಸ್ಸು ಬರ್ತದೆ. ಕಲಿಕಲ್ಮಷಾಪಹಂ, ಕಲಿಯ ಈ ಕಲ್ಮಶ ಏನಿದೆ, ಕಲಿಕಾಲದಲ್ಲಿ ಬರಬೇಕಾದಂತಹ ದೋಷಗಳು, ಆ ಕಲ್ಮಶಗಳೆಲ್ಲ ನಾಶವಾಗತ್ತೆ. ದುಸ್ವಪ್ನ ನಾಶಂ, ಕಲಿಕಾಲದಿಂದ ದುಸ್ವಪ್ನಗಳು ಏನು ಅವರಿಗೆ ಬರುವಂತಹ ಒಂದು ಅವಕಾಶಗಳಿದೆ, ಅದನ್ನೆಲ್ಲ ಪರಿಹಾರ ಮಾಡ್ತದೆ. ಕಲಿಯ ಪಾಪಗಳನ್ನೆಲ್ಲ ತೊಳೆದು ಹಾಕಿ ದುಸ್ವಪ್ನಗಳನ್ನು ನಾಶ ಮಾಡ್ತಕ್ಕಂಥದ್ದು. ಸ್ವರ್ಗ್ಯಂ ಯಶಸ್ಯಂ, ಸ್ವರ್ಗಕ್ಕೆ ಕಾರಣವಾದ ಯಶಸ್ಸನ್ನು ತಂದು ಕೊಡ್ತಕ್ಕಂಥದ್ದು ಈ ಗಜರಾಜ ಮೋಕ್ಷಣಂ, ಗಜರಾಜನನ್ನ ಮೋಕ್ಷಣ ಮಾಡಿದಂತಹ ಕೃಷ್ಣಾನುಭಾವ, ಭಗವಂತನ ಲೀಲೆ. ಇದನ್ನು ಯಾರು ಕೇಳ್ತಾರೋ ಅವರಿಗೆ ಇಂಥ ಫಲ ಬರುತ್ತೆ. ಸ್ವರ್ಗಕ್ಕೆ ಕಾರಣವಾದಂತಹ ಒಂದು ಯಶಸ್ಸು ಬರ್ತದೆ. ಹಾಗೆ ಕಲಿಯ ದೋಷಗಳೆಲ್ಲ ಪರಿಹಾರವಾಗತ್ತೆ. ಕಲಿಕಾಲದಿಂದ ಬರಬೇಕಾದಂತಹ ದೋಷಗಳು ಏನಿದ್ದಾವೆ ಆ ದೋಷಗಳು ಪರಿಹಾರ ಆಗತ್ತೆ. ದುಸ್ವಪ್ನಗಳು ಬರುವಂತಹ ಒಂದು ಕಾಲ ಇದ್ರೆ ಆ ದುಸ್ವಪ್ನಗಳೆಲ್ಲ ಪರಿಹಾರ ಆಗತ್ತೆ. ಏವಂ ಮಹಾರಾಜ ತವೇರಿತೋ ಮಯಾ ಕೃಷ್ಣಾನುಭಾವೋ ಗಜರಾಜ ಮೋಕ್ಷಣಂ ಸ್ವರ್ಗ್ಯಂ ಯಶಸ್ಯಂ ಕಲಿಕಲ್ಮಷಾಪಹಂ ದುಸ್ವಪ್ನನಾಶಂ ಕುರುವರ್ಯ ಶೃಣ್ವತಾಂ. ಅಥಾನುಕೀರ್ತಯಂತೆ ತಚ್ಛ್ರೇಯಸ್ಕಾಮಾದ್ವಿಜಾತಯಃ ಶುಚಯ ಪ್ರಾತರುತ್ಥಾಯ ದುಸ್ವಪ್ನಾದ್ಯುಪಶಾಂತಯೇ. ಹಾಗಾಗಿ ಇದನ್ನ ಯಾರಿಗೆ ಆ ಶ್ರೇಯಸ್ಸು ಬೇಕು ಅಂತ ಅಪೇಕ್ಷೆ ಇದೆಯೋ, ಯಾವ ಶ್ರೇಯಸ್ಸು? ಸ್ವರ್ಗ್ಯಂ ಯಶಸ್ಯಂ, ಹಿಂದೆ ಹೇಳಿದ್ರು ಸ್ವರ್ಗಕ್ಕೆ ಬೇಕಾಗುವಂತಹ ಒಂದು ಯಶಸ್ಸು ಬರುತ್ತೆ ಅಂತ. ಆ ಯಶಸ್ಸು ಯಾರಿಗೆ ಬೇಕು ಅನ್ನೋ ಅಪೇಕ್ಷೆ ಇದೆಯೋ ಅಂಥವರು
ಹಾಗೆ ದುಸ್ವಪ್ನ ನಾಶಂ ಅಂತ ಹೇಳಿದ್ದಾರೆ. ದುಸ್ವಪ್ನ ಸೂಚಿತವಾದ ಅರಿಷ್ಟಗಳು ಏನಿರ್ತದೆ ಅದರ ಶಾಂತಿಗೋಸ್ಕರ ಅದನ್ನ ಬಯಸ್ತಕ್ಕಂಥವ್ರು, ಶ್ರೇಯಸ್ಸನ್ನ ಬಯಸ್ತಕ್ಕಂತಹ ಬ್ರಾಹ್ಮಣರು ಬೆಳಿಗ್ಗೆ ಎದ್ದು ಶೌಚ ಆಚಮನಾದಿಗಳನ್ನ ಮಾಡಿ ಈ ಗಜೇಂದ್ರ ಮೋಕ್ಷವನ್ನ ಪಠಣೆ ಮಾಡ್ತಾರೆ. ಶ್ರೇಯಸ್ಕಾಮಾಹ ದ್ವಿಜಾತಯಃ ದುಸ್ವಪ್ನಾದಿ ಉಪಶಾಂತಯೇ. ಶ್ರೇಯಸ್ಸನ್ನ ಬಯಸ್ತಕ್ಕಂತಹ ಬ್ರಾಹ್ಮಣರು ದುಸ್ವಪ್ನಾದಿ ಸೂಚಿತವಾದ ಅರಿಷ್ಟಗಳ ಶಾಂತಿಗೋಸ್ಕರ ಪ್ರಾತರುತ್ಥಾಯ ಬೆಳಗ್ಗೆ ಎದ್ದು ಶುಚಯ ಅಂದಿದ್ದಾರೆ. ಎದ್ದು ಕೂಡಲೇ ಅಲ್ಲ, ಮತ್ತೆ ಶುಚಯ ಎದ್ದು ಶುಚಯ ಶುಚಿರ್ಭೂತರಾಗಿ ಶೌಚಾಚಮನಾದಿಗಳನ್ನೆಲ್ಲ ಮುಗಿಸಿ ಬೆಳಗ್ಗೆ ಈ ಗಜೇಂದ್ರ ಮೋಕ್ಷವನ್ನ ಪಠನೆ ಮಾಡ್ತಾರೆ. ಅದು ದುಸ್ವಪ್ನಾದಿಗಳ ನಾಶಕ್ಕೋಸ್ಕರ ಮತ್ತು ಆ ಶ್ರೇಯಸ್ಸು ಸ್ವರ್ಗಂ ಯಶಸ್ಯಂ, ಸ್ವರ್ಗಕ್ಕೆ ಕಾರಣವಾದಂತಹ ಯಶಸ್ಸು ಶ್ರೇಯಸ್ಸು ಯಾರಿಗೆ ಅಪೇಕ್ಷೆ ಇದೆಯೋ ಅಂಥವರು. ಅಥಾನು ಕೀರ್ತಯಂತ್ಯೇತತ್ ಶ್ರೇಯಸ್ಕಾಮಾದ್ವಿಜಾತಯಃ ಶುಚಯ ಪ್ರಾತರುತ್ಥಾಯ ದುಸ್ವಪ್ನಾದ್ಯುಪಶಾಂತಯೇ. ಇದಮಾಹ ಹರಿಪ್ರೀತೋ ಗಜೇಂದ್ರಂ ಕುರು ಸತ್ತಮ ಶೃಣ್ವತಾಂ ಸರ್ವಭೂತಾನಾಂ ಸರ್ವಭೂತಮಯೋ ವಿಭುಃ. ಎಲೆ ರಾಜನೇ, ಕುರುಸತ್ತಮ, ಕುರುಶ್ರೇಷ್ಠನಾಗಿರ್ತಕ್ಕಂಥವನೇ, ಎಲ್ಲರೂ ಕೇಳಿಸ್ಕೊಳ್ತಾ ಇರೋ ಹಾಗೇನೆ ಭಗವಂತ ಗಜೇಂದ್ರನಿಗೆ ಹೇಳಿದ ಮಾತು ಏನು ಅಂತ ಹೇಳ್ತೇನೆ ಕೇಳು ಅಂತಾರೆ. ಆ ಭಗವಂತ ಸರ್ವಭೂತಾನಾಂ ಸರ್ವಭೂತಮಯ ವಿಭುಃ, ಎಲ್ಲ ಭೂತಗಳಿಗೂ ಒಡೆಯನಾಗಿರ್ತಕ್ಕಂಥವನು. ಸರ್ವಭೂತಾನಾಂ ವಿಭುಃ ಅಂದ್ರೆ ಎಲ್ಲಾ ಭೂತಗಳಿಗೂ ಒಡೆಯ, ಅಂದ್ರೆ ಎಲ್ಲಾ ಜೀವರಿಗೂ ಒಡೆಯ ಅಂತ ಅರ್ಥ. ಎಲ್ಲರಿಗೂ ಒಡೆಯನಾಗಿರ್ತಕ್ಕಂತಹ ಆ ಸರ್ವಶಕ್ತನಾದ ಭಗವಂತ ಇದಮಾಹ, ಈ ಮಾತನ್ನ ಹೇಳಿದ. ಪ್ರೀತನಾದಂತಹ ಭಗವಂತ ಗಜೇಂದ್ರನಿಗೆ, ಗಜೇಂದ್ರನ ಮೇಲೆ ಅತ್ಯಂತ ಪ್ರೀತಿ ಉಳ್ಳಂತಹ ಆ ಭಗವಂತ ಈ ಮಾತನ್ನ ಹೇಳಿದ ಅಂತ. ಏನು ಹೇಳಿದ ಭಗವಂತ, ಯಾವ ಮಾತದು ಅನ್ನೋದನ್ನು ಮುಂದೆ ವರ್ಣನೆ ಮಾಡ್ತಾರೆ. ಭಗವಂತ ಈ ಮಾತನ್ನ ಹೇಳಿದ ಅಂತ. ಇದಮಾಹ ಹರಿಪ್ರೀತೋ ಗಜೇಂದ್ರಂ ಕುರು ಸತ್ತಮ ಶೃಣ್ವತಾಂ ಸರ್ವಭೂತಾನಾಂ ಸರ್ವಭೂತಮಯೋ ವಿಭುಃ. ಶ್ರೀ ಭಗವಾನುವಾಚ ಯೇ ಮಾಂ ತ್ವಾಂ ಚ ಸರಶ್ಚೇದಂ ಗಿರಿಕಂದರಕಾನನಂ ವೇತ್ರ ಕೀಚಕ ವೇಣೂನಾಂ ಗುಲ್ಮಾನಿ ಸುರಪಾದಪಾನ್. ಭಗವಂತನೇ ಗಜೇಂದ್ರನಿಗೆ ಮೆಚ್ಚಿ ನಮಗೆಲ್ಲ ವರ ಕೊಡ್ತಾನೆ. ಗಜೇಂದ್ರ ಮೋಕ್ಷದ ಕಥೆ ಇದನ್ನ ಜೊತೆಗೆ ಇನ್ನೂ ಅನೇಕ ವಸ್ತುಗಳು, ಅದನ್ನೆಲ್ಲ ಬೆಳಗ್ಗೆ ಎದ್ದು ಸ್ತೋತ್ರ ಮಾಡಬೇಕಂತೆ. ಯಾರು ನನ್ನನ್ನ ಮತ್ತು ನಿನ್ನನ್ನ, ಈ ಸರೋವರವನ್ನ ಮತ್ತು ಈ ಪರ್ವತ, ಮಲಯ ಪರ್ವತದಲ್ಲಿ ಅಂತೆಲ್ಲ ಹೇಳಿದ್ರಲ್ಲ, ಕುಲಾಚಲ ಬೆಟ್ಟ, ಆ ಬೆಟ್ಟದಲ್ಲಿ ಏನೊಂದು ಸರೋವರ ಇದೆ, ಆ ಸರೋವರದಲ್ಲಿ ಗಜೇಂದ್ರನಿಗೆ ಭಗವಂತ ಮೋಕ್ಷವನ್ನ ಕೊಟ್ಟ ಮೊಸಳೆಯಿಂದ. ಅದನ್ನ ಎಲ್ಲ ಸ್ಮರಣೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾನೆ ಭಗವಂತ. ನನ್ನನ್ನ ಮತ್ತೆ ನಿನ್ನನ್ನ, ಏ ಮಾಂ ತ್ವಾಂಚ ಸರಶ್ಚ ಇದಂ, ಈ ಸರೋವರವನ್ನ, ಮತ್ತು ಗಿರಿಕಂದರ ಕಾನನಂ, ಬೆಟ್ಟ, ಗುಹೆ, ಕಾಡು, ಮತ್ತೆ ವೇತ್ರ ಕೀಚಕ ವೇಣೂನಾಂ ಗುಲ್ಮಾನಿ, ವೇತ್ರ ಕೀಚಕ ವೇಣು ಮೊದಲಾದವುಗಳಿರುವಂತಹ ಪೊದೆಗಳು,
ಸುರಪಾದಪಾನ್ ಅಂದ್ರೆ ದೇವವೃಕ್ಷಗಳು, ಬಿದಿರು, ಬೆತ್ತ, ಪೊಳ್ಳು ಮತ್ತು ಗಟ್ಟಿಯಾದದ್ದು ಬಿದಿರುಗಳು, ಪೊಳ್ಳಾದ ಬಿದಿರುಗಳು, ಅದು ಕೀಚಕ ಮತ್ತು ವೇಣು ಅಂದ್ರೆ ಹಾಗೆ. ಅವುಗಳನ್ನ ಮತ್ತೆ ಮುಂದೆ ಹಾಗೆ ಹೇಳ್ತಾ ಹೋಗ್ತಾರೆ. ಏ ಮಾಂ ತ್ವಾಂಚ ಸರಶ್ಚೇದಂ ಗಿರಿಕಂದರಕಾನನಂ ವೇತ್ರ ಕೀಚಕ ವೇಣೂನಾಂ ಗುಲ್ಮಾನಿ ಸುರಪಾದಪಾನ್ ಶೃಂಗಾಣಿ ಮಾನಿ ಧಿಷ್ಣ್ಯಾನಿ ಬ್ರಹ್ಮಣೋ ಮೇ ಶಿವಸ್ಯ ಚ ಕ್ಷೀರೋದಂ ಮೇ ಪ್ರಿಯಂ ಧಾಮ ಶ್ವೇತದ್ವೀಪಂ ಚ ಭಾಸ್ವರಂ. ಹಾಗೆ ಈ 3 ಶಿಖರಗಳು, ಅಲ್ಲಿ 3 ಶಿಖರಗಳಿದ್ದವು. ಒಂದರಲ್ಲಿ ಬ್ರಹ್ಮದೇವರು ವಾಸ ಮಾಡ್ತಕ್ಕಂಥದ್ದು, ಮತ್ತೊಂದರಲ್ಲಿ ರುದ್ರದೇವರು ವಾಸ ಮಾಡ್ತಕ್ಕಂಥದ್ದು, ಮತ್ತೊಂದು ಶಿಖರದಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ ಅಂತ. ಹೀಗೆ ತ್ರಿಮೂರ್ತಿಗಳಿಗೆ 3 ಶಿಖರಗಳಿದ್ದಾವೆ. ಆ 3 ಶಿಖರಗಳನ್ನು ಕೂಡ ಶೃಂಗಾಣಿ ಮಾನಿ ಬ್ರಹ್ಮಣೋ ಮೇ ಶಿವಸ್ಯ ಚ ಅಂತ, ಬ್ರಹ್ಮಣ ಮೇ ಮತ್ತು ಶಿವಸ್ಯ, ನನಗೂ ಬ್ರಹ್ಮದೇವರಿಗೂ ಮತ್ತು ಶಿವನಿಗೂ ಆವಾಸ ಸ್ಥಾನವಾದ ಆ 3 ಶಿಖರಗಳನ್ನ, ಮತ್ತೆ ಕ್ಷೀರೋದಂ ಕ್ಷೀರ ಸಮುದ್ರ, ಅದು ಪ್ರಿಯಂ ಮೇ ಪ್ರಿಯಂ, ನನಗೆ ಅತ್ಯಂತ ಪ್ರಿಯವಾದ ವಾಸಸ್ಥಾನ ಅದು ಕ್ಷೀರ ಸಮುದ್ರ. ಆ ಕ್ಷೀರ ಸಮುದ್ರದಲ್ಲಿ ಹೊಳಿತಾ ಇರತಕ್ಕಂತಹ ಶ್ವೇತದ್ವೀಪ, ಭಾಸ್ವರಂ ಶ್ವೇತದ್ವೀಪಂ ಚ, ನನಗೆ ವಾಸ ಮಾಡಲಿಕ್ಕೆ ಅತ್ಯಂತ ಪ್ರಿಯವಾದಂತಹ ಕ್ಷೀರ ಸಮುದ್ರ, ಆ ಕ್ಷೀರ ಸಮುದ್ರದಲ್ಲಿ ಹೊಳಿತಾ ಇರತಕ್ಕಂತಹ ಶ್ವೇತದ್ವೀಪ. ಇದೆಲ್ಲವನ್ನು ಕೊನೆಗೆಲ್ಲ ತುಂಬ ಶ್ಲೋಕಗಳಲ್ಲಿ ಹೇಳ್ತಾ ಬರ್ತಾನೆ ಭಗವಂತ. ಇದನ್ನೆಲ್ಲ ಯಾರು ಬೆಳಗ್ಗೆ ಎದ್ದು ಸ್ತೋತ್ರ ಮಾಡ್ತಾರೋ ಅವರಿಗೆ ಅಂತ ಕೊನೆಗೆ 25ನೇ ಶ್ಲೋಕದಲ್ಲಿದೆ. ಅಲ್ಲಿವರೆಗೂ ಇದನ್ನೆಲ್ಲ ಅನ್ವಯ ಮಾಡ್ಕೊಳ್ಬೇಕು. 24ನೇ ಶ್ಲೋಕದಲ್ಲಿದೆ, ಬೆಳಗ್ಗೆ ಎದ್ದು ಇದನ್ನೆಲ್ಲ ಯಾರು ಸ್ಮರಣೆ ಮಾಡ್ಕೊಳ್ತಾರೋ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ ಅಂತ ಹೇಳ್ತಾನೆ. ಅವರಿಗೆಲ್ಲ ಪಾಪ ಪರಿಹಾರ ಆಗ್ತದೆ ಅಂತ. ಮಾಂಚ ತ್ವಾಂಚ, ನನ್ನನ್ನ ನಿನ್ನನ್ನ, ಈ ಸರೋವರವನ್ನ, ಈ ಬೆಟ್ಟ, ಕಾಡು, ಗುಡ್ಡ, ಇಲ್ಲಿ ಬೆಳೆದಿರ್ತಕ್ಕಂತಹ ಬೆತ್ತಗಳು, ಪೊಳ್ಳು ಬಿದಿರುಗಳು, ಗಟ್ಟಿಯಾದ ಬಿದಿರುಗಳು, ದೇವವೃಕ್ಷಗಳು, ಮತ್ತು ನನಗೂ ಬ್ರಹ್ಮನಿಗೂ ಶಿವನಿಗೂ ವಾಸಸ್ಥಾನವಾದ 3 ಶಿಖರಗಳು, ನನಗೆ ವಾಸ ಮಾಡಲಿಕ್ಕೆ ಅತ್ಯಂತ ಪ್ರಿಯವಾದಂತಹ ಕ್ಷೀರ ಸಮುದ್ರ, ಅದರಲ್ಲಿ ಹೊಳಿತಾ ಇರತಕ್ಕಂತಹ ಶ್ವೇತದ್ವೀಪ, ಮತ್ತು ಶ್ರೀವತ್ಸಂ ಕೌಸ್ತುಭಂ ಮಾಲಾಂ ಗದಾಂ ಕೌಮೋದಕೀಂ ಮಮ ಸುದರ್ಶನಂ ಪಾಂಚಜನ್ಯಂ ಸುಪರ್ಣಂ ಪತಗೇಶ್ವರಂ. ನನ್ನ ಶ್ರೀವತ್ಸ ಚಿಹ್ನೆ, ಕೌಸ್ತುಭ ಮಾಲೆ, ವನಮಾಲೆ, ಗದಾ ಕೌಮೋದಿಕಿ ಎಂಬಂತಹ ಗದೆ, ಮತ್ತು ಸುದರ್ಶನ ಎಂಬ ಚಕ್ರ, ಪಾಂಚಜನ್ಯ ಎಂಬಂತಹ ಶಂಖ, ಸುಪರ್ಣಂ ಪತಗೇಶ್ವರಂ ಪತಗೇಶ್ವರನಾದ ಪಕ್ಷಿಶ್ರೇಷ್ಠನಾದ ಗರುಡ. ಶ್ರೀವತ್ಸಂ ಕೌಸ್ತುಭಂ ಮಾಲಾಂ ಗದಾಂ ಕೌಮೋದಕೀಂ ಮಮ ಸುದರ್ಶನಂ ಪಾಂಚಜನ್ಯಂ ಸುಪರ್ಣಂ ಪತಗೇಶ್ವರಂ ಶೇಷಂಚ ಮತ್ಕಲಾಂ ಸೂಕ್ಷ್ಮಾಂ ಶ್ರಿಯಂ ದೇವೀಂ ಮದಾಶ್ರಯಾಂ ಬ್ರಹ್ಮಾಣಂ ನಾರದಂ ಋಷಿಂ ಭವಂ ಪ್ರಹ್ಲಾದಮೇವ ಚ. ಹಾಗೆ ಶೇಷನನ್ನ, ಮತ್ಕಲಾಂ ಸೂಕ್ಷ್ಮಾಂ ಶ್ರಿಯಂ, ನನ್ನ ಅಂಶದಿಂದ ಕೂಡಿರ್ತಕ್ಕಂಥವಳು, ನನ್ನ ಎದೆಯಲ್ಲೇ ವಾಸ ಮಾಡ್ತಾ ಇರ್ತಕ್ಕಂಥವಳು, ಸೂಕ್ಷ್ಮ ರೂಪದಿಂದ ಇರ್ತಕ್ಕಂತಹ ಆ ಶ್ರೀದೇವಿ ಅಂತ. ಅಲ್ಲಿ ಸೂಕ್ಷ್ಮಾಂ ಅಂತ ಹೇಳಿದ್ದಾರೆ. ಸೂಕ್ಷ್ಮವಾಗಿ ನನ್ನ ಎದೆಯಲ್ಲೇ ಯಾವಾಗಲೂ ವಾಸ ಮಾಡ್ತಾ ಇರ್ತಕ್ಕಂಥವಳು, ನನ್ನನ್ನೇ ಆಶ್ರಯಿಸಿಕೊಂಡಿರ್ತಕ್ಕಂಥವಳು ಶ್ರೀದೇವಿ, ಅವಳನ್ನೂ ಕೂಡ ಅಂತ ಅಲ್ಲಿ ಸೂಕ್ಷ್ಮಾಂ ಅಂತ ಹೇಳಿದ್ದಾರೆ. ಯಾಕೆಂದರೆ ಈಗ ಬರುವಾಗ ಲಕ್ಷ್ಮೀದೇವಿ ಎಲ್ರಿಗೂ ಕಾಣಲಿಲ್ಲ. ಗರುಡಾರೂಢನಾಗಿ ತಾಪಸ್ವರೂಪಿಯಾದ ಹರಿ ಪ್ರಕಟನಾದ ಅಂತ ಅಲ್ಲಷ್ಟೇ ಹೇಳಿದ್ದಾರೆ. ಲಕ್ಷ್ಮೀ ಸಮೇತನಾಗಿ ಬಂದ ಅಂತ ಹೇಳಿರಲಿಲ್ಲ. ಆದರೆ ಸೂಕ್ಷ್ಮವಾಗಿ ನನ್ನ ಎದೆಯಲ್ಲಿ ಯಾವಾಗಲೂ ಅವಳಿದ್ದಾಳೆ.
ಅವಳನ್ನು ಸ್ಮರಣೆ ಮಾಡಬೇಕು ಅನ್ನೋದನ್ನ ಇಲ್ಲಿ ಭಗವಂತ ಶ್ರೀವತ್ ಶೇಷಂಚ ಮತ್ಕಲಾಂ ಸೂಕ್ಷ್ಮಾಂ ಅಂತ ಹೇಳಿದ್ದಾನೆ. ಸೂಕ್ಷ್ಮಾಂ ಶ್ರಿಯಂ ದೇವೀಂ ಮದಾಶ್ರಯಾಂ, ಸೂಕ್ಷ್ಮವಾಗಿ ನನ್ನನ್ನೇ ಆಶ್ರಯಿಸಿಕೊಂಡು ನನ್ನ ಎದೆಯಲ್ಲಿ ಯಾವಾಗಲೂ ಇರತಕ್ಕಂತಹ ಆ ಲಕ್ಷ್ಮೀ ದೇವಿಯನ್ನ ಮತ್ತು ಬ್ರಹ್ಮಾಣಂ ನಾರದಂ ಋಷಿಂ ಭವಂ ಪ್ರಹ್ಲಾದಮೇವಚ, ಬ್ರಹ್ಮದೇವರು, ನಾರದರು, ಆಮೇಲೆ ರುದ್ರದೇವರು, ಭವ ಅಂದರೆ ರುದ್ರದೇವರು ಮತ್ತು ಪ್ರಹ್ಲಾದ, ಇವರನ್ನು ಕೂಡ ಬೆಳಗ್ಗೆ ಎದ್ದು ಸ್ಮರಣೆ ಮಾಡ್ತಾರೋ ಯಾರು ಅವರಿಗೆ ನಾನು ಪಾಪ ಪರಿಹಾರ ಮಾಡ್ತೇನೆ ಅಂತ ಅರ್ಥ. ಶೇಷಂ ಚಮತ್ಕಲಾಂ ಸೂಕ್ಷ್ಮಾಂ ಶ್ರಿಯಂ ದೇವೀಂ ಮದಾಶ್ರಯಾಂ ಬ್ರಹ್ಮಾಣಂ ನಾರದಂ ಋಷಿಂ ಭವಂ ಪ್ರಹ್ಲಾದಮೇವಚ. ಇನ್ನು ಹೇಳ್ತಾ ಹೋಗ್ತಾನೆ ಭಗವಂತ, ಮತ್ತೆ ಇನ್ನು ಯಾರ್ಯಾರನ್ನ ಸ್ಮರಣೆ ಮಾಡಬೇಕು, ಬೆಳಗ್ಗೆ ಅನಂತ ಪುಣ್ಯವನ್ನು ತಂದು ಕೊಡ್ತಕ್ಕಂತಹ ಯಾವ ರೂಪಗಳು ಅದನ್ನು ಮತ್ತೆ ನಾಳೆ ದಿವಸ ನೋಡೋಣ. ಅಲ್ಲಿಗೆ 20 ಶ್ಲೋಕ ಆಯ್ತು ಇವತ್ತಿಗೆ, ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರು. ಹರೇ ನಮಃ ಆಚಾರ್ಯ, ಧನ್ಯವಾದಗಳು.